ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಏನಾಗ್ತಾ ಇದೆ, ಅಕ್ಕಪಕ್ಕದ ಇಂಡಸ್ಟ್ರಿಯಲ್ಲಿ ಏನಾಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಪಕ್ಕದ ಇಂಡಸ್ಟ್ರಿಯಲ್ಲಿ ಕಾಸ್ಟಿಂಗ್ ಕೌಚ್ ಬಗ್ಗೆ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಆಬ್ವಿಯಸ್ಲಿ ಇಲ್ಲೂ ಚರ್ಚೆ ಆಗುತ್ತೆ. ಅದು ಕನ್ನಡ ಇಂಡಸ್ಟ್ರಿ ಬಗ್ಗೆ ಹೇಳೋದಾದರೆ ಎಷ್ಟು ಸೇಫ್ ಇದೆ ಹೆಣ್ಮಕ್ಳಿಗೆ ಅಂತ ಅನಿಸುತ್ತೆ? ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದು ಅಂದರೆ, ನನಗೆ ಇವತ್ತವರೆಗೂ ಯಾವ ನಿರ್ದೇಶಕರಿರ್ಬೋದು, ಯಾರು ನಿರ್ಮಾಪಕರಿರ್ಬೋದು, ಯಾರೂ ಸಹ ನನ್ನ ಜೊತೆ ಆ ರೀತಿ ನಡ್ಕೊಂಡಿಲ್ಲ. ನನ್ನ ಜೊತೆ ಆ ರೀತಿ ನಡ್ಕೊಂಡಿಲ್ಲ, ಬೇರೆಯವ್ರಿಗೆ ಲೈಫಲ್ಲಿ ಆ ಥರ ನಡೆದಿಲ್ಲ ಅಂತ ನಾನು ಹೇಳಕ್ಕೆ ಬರಲ್ಲ. ಸೊ ತುಂಬ ಜನಕ್ಕಾಗಿರ್ಬೋದು. ಯಾಕಂದರೆ ನನಗೆ ಫಸ್ಟ್ ಸಿನಿಮಾ, ನಾನು ನೀಲಮೇಘಶ್ಯಾಮ ಸಿನಿಮಾ ಮಾಡ್ತಿದ್ದಾಗಲೇ ನಾನು ನಿನಗಾಗಿ ಸಿನಿಮಾ ಬಂತು. ನಿನಗಾಗಿ ಫಸ್ಟ್ ರಿಲೀಸ್ ಆಯಿತು. ನಾನು ಆವಾಗಲೇ ಅಂದರೆ ಹಿಟ್ ಹೀರೋಯಿನ್ ಅಂತ ಹೆಸರು ಮಾಡಿಕೊಂಡೆ. ಸೊ ಯಾರಿಗೂ ಆ ರೀತಿ ಅವಕಾಶನೂ ಸಿಕ್ಕಿರ್ಲಿಕ್ಕೆ ಏನು ಸಾಧ್ಯತೆ ಇರಲ್ಲ. ಮತ್ತು ನನ್ನ ನಿರ್ದೇಶಕರೆಲ್ಲ ನನ್ನನ್ನು ಒಂದು ಮಗು ಥರ ನೋಡ್ಕೊಂಡವ್ರು ಇದ್ದಿದ್ದು. ನನ್ನ ನೋಡಿ, ರಾಜ್ ಕಿಶೋರ್ ಸರ್ ಮೊದಲನೇ ಸಿನಿಮಾ, ಎಸ್ ಮಹೇಂದರ್ ಸರ್, ನಾಗಣ್ಣ ಸರ್, ಸಾಯಿ ಪ್ರಕಾಶ್ ಸರ್, ಇವರೆಲ್ಲ ನನ್ನ ಒಂದು ಮಗು ರೀತಿಯಲ್ಲಿ ನೋಡ್ಕೊಂಡಿದ್ರು. ಸೊ ಇವಾಗ ಏನಾಗ್ತಿದೆ, ನಾನು ಭಾಳಷ್ಟು ಕೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ತುಂಬ ತಪ್ಪು. ನಾವು ಬರೀ ಮಾತಾಡ್ತೀವಿ, ಸೊ ಈಗ ಆಯ್ತಂತೆ, ಮಾಡಬಾರ್ದಿತ್ತು, ಆಗಬಾರ್ದಿತ್ತು ಅಂತ. ನಾವೆಲ್ಲ ಇಂಡಸ್ಟ್ರಿಯವ್ರ ಜೊತೆ ಸೇರಿ ಇದಕ್ಕೊಂದು ಫುಲ್ ಸ್ಟಾಪ್ ಅಂತ ಇಡ್ಬೋದಲ್ಲ. ನಾವು ಯಾರೂ ಒಗ್ಗಟ್ಟಾಗಿ ಹೋಗ್ತಾ ಇಲ್ಲ ಇದ್ರ ಜೊತೆಲಿ. ಒಂದ್ಸಲ ನಾವೆಲ್ಲ ಒಗ್ಗಟ್ಟಾಗಿ ನಾವು ನಿಂತರೆ ಇದನ್ನ ಸ್ಟಾಪ್ ಮಾಡ್ಬೋದು ಆ್ಯಕ್ಚುಲಿ. ಮತ್ತು ಇನ್ನೊಂದು ಹೇಳ್ತೀನಿ, ಇದು ನಮ್ಮ ಇಂಡಸ್ಟ್ರಿಲಿ ಮಾತ್ರ ನಡೀತಾ ಇಲ್ಲ, ನಮ್ಮ ಇಂಡಸ್ಟ್ರಿನ ಮಾತ್ರ ಜಾಸ್ತಿ ತೋರಿಸ್ತಾ ಇದ್ದಾರೆ. ಸೊ ಇದರಿಂದ ಏನಾಗ್ತಿದೆ, ಇವಾಗ ನೋಡಿ, 100 ಜನದಲ್ಲಿ ಒಂದು 5 ಜನ ತಪ್ಪು ಮಾಡಿರ್ಬೋದು, ಇಲ್ಲ 2 ಮಾಡಿರ್ಬೋದು, 10 ಜನ ಮಾಡಿರ್ಬೋದು, ಮಿಕ್ಕಿದ 90 ಜನ ಒಳ್ಳೆಯವರಿದ್ದೀವಿ. ಸೊ ಅವ್ರಿಗೆಲ್ಲರಿಗೂ ಕೆಟ್ಟ ಹೆಸರು ಬರುತ್ತೆ ಇದರಿಂದ. ಹಾಂ, ಸೊ ಆ ಥರ ಆಗ್ತಾ ಇದೆ. ಸೊ ಅದೊಂದು ಬೇಸರ ಆಗುತ್ತೆ ನನಗೆ. ಓಕೆ, ಅಂದರೆ ಈ ಇಶ್ಯೂ ಬಂದಾಗಲೆಲ್ಲ ಇದ್ರ ಬಗ್ಗೆ ತುಂಬ ಚರ್ಚೆ ಆಗುತ್ತೆ. ಹೌದು, ನೀವು ಹೇಳಿದಾಗೆ. ಬಟ್ ಒಗ್ಗಟ್ಟಿನಿಂದ ಇದನ್ನು ಹ್ಯಾಂಡಲ್ ಮಾಡ್ಬೋದು ಅಂತ ಹೇಳ್ತೀರಾ? ಅಂದರೆ ಏನಾಗುತ್ತೆ, ಇದು ಈ ಥರ ಟಾಕ್ಗಳು ಒಂದು ಎಲ್ಲ ಕಡೆ ಬರುವಾಗ ಆ ಥರ ತಪ್ಪು ಮಾಡೋರ್ಗೊಂದು ಭಯ ಇರುತ್ತೆ. ಓ, ನಾವು ಈ ರೀತಿ ಮಾಡಿದ್ರೆ ಒಂದು ಗ್ರೂಪ್ ಇದೆಯಪ್ಪ, ಎಲ್ಲ ಸೇರ್ಕೊಂಡು ನಮ್ಮನ್ನ ಏನಾದ್ರು ಮಾಡ್ತಾರೆ. ತುಂಬ ಒಂದು ಒಳ್ಳೆ ರೀತಿಲಿ ಹೋಗ್ತಿರೋರ್ಗು ಒಂದು, ಅಂದರೆ ಒಳ್ಳೆ ರೀತಿ ಹೋಗೋರಿಗೆ ಭಯ ಇರಲ್ಲ. ಅಂದರೆ ನಮ್ಮನ್ನು ಹೆಂಗೆ ಟ್ರೀಟ್ ಮಾಡ್ತಾರೆ, ಇದು ಲೈಕ್ ತುಂಬ ಯಾಕಂದರೆ ಪಾಪ ಇವಾಗ ಪಬ್ಲಿಕ್ಗೆ ಏನು ಗೊತ್ತಿರುತ್ತೆ. ಹೌದು ಹೌದು. ಸೊ 1-2 ತಪ್ಪು ಮಾಡಿದ್ರು, 10 ಜನ ತಪ್ಪು ಮಾಡಿದ್ರು ಅಂದ್ರೂ ನಮ್ಮ ಇಂಡಸ್ಟ್ರಿನೆಲ್ಲ ಅದೇ ರೀತಿ ನೋಡ್ತಾರೆ. ಸೊ ತಪ್ಪು ಮಾಡೋರಿಗೆ ಅಂದರೆ ನಾವೆಲ್ಲ ಸೇರ್ಕೊಂಡು ಈ ರೀತಿ ಬುದ್ಧಿ ಕಲಿಸಿದ್ರೆ ಇನ್ನು ನೆಕ್ಸ್ಟ್ ಯಾರು ಆ ರೀತಿ ತಪ್ಪು ಮಾಡಲ್ಲ. ಸೊ ಅದನ್ನ ನಾನು ಹೇಳೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.